ಬಸವನರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಜಸ್ಟಿನ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ರಿಲೇಟೆಡ್. ವುಮೆನ್ಸ್ ಪ್ರೀಮಿಯರ್ ಲೀಗ್ ಏನು ಅಪ್ಡೇಟ್ಸ್ ಎಲ್ಲ ಏನೂ ಇಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಟ್ಟವ್ರೆ. ಏನೋ ಅಪ್ಡೇಟ್ಸ್ ಇಲ್ಲ ವುಮೆನ್ಸ್ ಪ್ರೀಮಿಯರ್ ಲೀಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ. ಬಟ್ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಏನೋ ಬಂದ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. 23ನೇ ತಾರೀಕು ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಒಂದು ತಿಂಗಳು ಬಾಕಿ ಇದೆ. ಇವತ್ತು 23 ಎಕ್ಸಾಕ್ಟ್ಲಿ ಒಂದು ತಿಂಗಳು ಬಾಕಿ ಇರೋದನ್ನ ಇನ್ನು ಮುಂದೆ ಪ್ರಿಪ್ರೇಷನ್ ಕ್ಯಾಂಪ್ನೆಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ನಮ್ಮ RCB ಕಾದು ನೋಡೋಣ ಪ್ರಿಪ್ರೇಷನ್ ಯಾವ ರೇಂಜಿಗೆ ಮಾಡ್ತಾರೆ. ಲಾಸ್ಟ್ ಸೀಸನ್ ಅಂತೂ ಊಷ್ಟಾಗಿ ಹೋಗ್ಬಿಟ್ಟಿದ್ರು. ಈ ಸೀಸನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ RCBಗೆ ವುಮೆನ್ಸ್ ತೊಗೊಂಬರ್ತಾರೆ ಫಸ್ಟ್ ಟ್ರೋಫಿನ ಅಥವಾ ಮೆನ್ಸ್ ತೊಗೊಂಬರ್ತಾರೆ ಅನ್ನೋ ಕ್ಯೂರಿಯಾಸಿಟಿಯಲ್ಲೇ ಕಾಯ್ಕೊಂಡು ಕೂತ್ಕೊಬೇಕಾಗಿದೆ ನಾವು. ಯಾರು ತಗೊತಾರೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಕಾಂಪಿಟೇಷನ್ ಕಮ್ಮಿ, IPL ಕಾಂಪಿಟೇಷನ್ ಇರೋದಿಲ್ಲ. ಯಾಕಂದ್ರೆ ಇಲ್ಲಿರೋದು ಲಿಮಿಟೆಡ್ ಟೀಮ್ಸ್ಗಳು, ಅಲ್ಲಿ 10 ಟೀಮ್ ಇದಾವೆ, ಇಲ್ಲಿ ಅಷ್ಟು ಟೀಮ್ ಇಲ್ಲ. ಅದರಿಂದ ಇವ್ರು ಗೆಲ್ಲೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಕಾದು ನೋಡ್ಬೇಕು ಈ ಸೀಸನ್ ಏನ್ ಆಗುತ್ತೆ ಅಂತ. ಟೋಟಲ್ ಆಗಿ 8 ಮ್ಯಾಚ್ ಎಲ್ಲಾ ಟೀಮ್ಗಳಿಗೂ ಕೂಡ ಸಿಗುತ್ತೆ. ಎಲ್ಲಿ ಆಡ್ತಾರೆ ಅಂತ ಹೇಳಿದ್ದೆ, ಬೆಂಗಳೂರಲ್ಲಿ ಡೆಲ್ಲಿಲಿ ಇರುತ್ತೆ ಅಂತ ಹೇಳಿದ್ದೆ ತಾನೆ ವುಮೆನ್ಸ್ ಪ್ರೀಮಿಯರ್ ಲೀಗ್. ಅದೇ ತರ ಅರ್ಧ ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅರ್ಧ ಸ್ಕೆಡ್ಯೂಲ್ ಇದೆ, ಜೊತೆಗೆ ಅರುಣ್ ಜೇಟ್ಲಿ ಡೆಲ್ಲಿ ಸ್ಟೇಡಿಯಂ ಫಿರೋಜ್ ಶಾ ಕೋಟ್ಲಾದಲ್ಲಿ ಅರ್ಧ ಸ್ಕೆಡ್ಯೂಲ್ ಇದೆ. ಸೊ ನೋಡ್ತಾ ಇರಬಹುದು, ಡಿಸ್ಪ್ಲೇ ಮಾಡ್ತಾ ಇದೀನಿ. ಸ್ಟಾರ್ಟಿಂಗ್ ವಿತ್ ಮುಂಬೈ ಇಂಡಿಯನ್ಸ್ ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ಫಸ್ಟ್ ಮ್ಯಾಚ್ ಇಟ್ಟರೆ ಚೆನ್ನಾಗಿರೋದು. ಏನಕ್ಕೆ ಮುಂಬೈ ಇಂಡಿಯನ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮಸ್ತಾಗಿರೋದು. ಇರಲಿ ಪರವಾಗಿಲ್ಲ, ಏನೋ ಇಟ್ಟಿದ್ದಾರೆ ಜೋಶಲ್ಲಿ. ಮುಂಬೈ ಏನೇನೋ ಯಾವಾಗಲೂ ಮುಂದೆ ಇರಬೇಕು ಅಂತ. ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಫುಲ್ಲು ಮುಂಬೈಲೇ ಆಗಿದ್ದು. ಈ ಸೀಸನ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ 2 ಕಡೆ ಮಾಡೋಣ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ ಜೊತೆಗೆ ಡೆಲ್ಲಿಲಿ 2 ಕಡೆ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಸೀಸನ್ ಪ್ರಾಬ್ಲಮ್ ಬೇರೆ ಕಡೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಚಿನ್ನಸ್ವಾಮಿ ಸ್ಟೇಡಿಯಂ ಜೊತೆಗೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಇರೋದಿಲ್ಲ. ಒಂದೊಂದು ಸೀಸನ್ ನೆಕ್ಸ್ಟ್ ಸೀಸನ್ ಪ್ರಾಬ್ಲಿ UPಗೆ ತೊಗೊಂಡು ಹೋಗ್ತಾರೆ ಅಂತ ಕಾಣಿಸುತ್ತೆ, ಅಥವಾ ಗುಜರಾತಿಗೆ ತೊಗೊಂಡು ಹೋಗ್ತಾರೆ ಅಂತ ಕಾಣಿಸುತ್ತೆ. ಯಾಕೆಂದರೆ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು, ಎಲ್ಲರೂ ಕೂಡ ಹೋಮಲ್ಲಿ ಆಡಬೇಕು ಅನ್ನೋದು ಅವ್ರಿಗೂ ಕೂಡ ಇರುತ್ತಲ್ಲ. ಇಲ್ಲಿ 4 ಹೋಮ್ ಮ್ಯಾಚಸ್ಗಳು ನಮ್ಮ RCBಗೆ ಸಿಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ನಮ್ಮ ಮೊದಲನೇ ಮ್ಯಾಚ್ ಬಂದು 24ನೇ ತಾರೀಕು ಅದಾಡ್ತೀವಿ UP ವಾರಿಯರ್ಸ್ ಮೇಲೆ. ಮೊದಲನೇ ಮ್ಯಾಚ್ ಮುಂಬೈ ಮತ್ತೆ ಡೆಲ್ಲಿ ಆಡಿದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಅದಾದ್ಮೇಲೆ 5ನೇ ತಾರೀಕು 27ನೇ ತಾರೀಕು ನಮ್ದು ಮ್ಯಾಚ್ ಇದೆ ಗುಜರಾತ್ ಮೇಲೆ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ. ಇನ್ನೆಲ್ಲ ಆಬ್ವಿಯಸ್ಲಿ 4 ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. 29ನೇ ತಾರೀಕು ಚಿನ್ನಸ್ವಾಮಿಲಿ ಇದೆ. ಅಂದ್ರೆ 4 ಟೀಮ್ ಮೇಲೂ ಕೂಡ ನಾವು ಆಡ್ತೀವಿ. ಎಲ್ಲರ ಮೇಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ ಹೋಮ್ ಮ್ಯಾಚ್ ಅಂತೂ ಇರುತ್ತೆ. ಇದೊಂಥರ ಖುಷಿ ವಿಚಾರ ಮಿಕ್ಕಿರುವಂಥ 4 ಟೀಮ್ ಮೇಲೂ ಕೂಡ. ಆಮೇಲೆ 2ನೇ ತಾರೀಕು ಆಡ್ತೀವಿ RCB ವರ್ಸಸ್ ಮುಂಬೈ, ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಅದಾದ್ಮೇಲೆ ನಮಗೆ ಅವೇ ಮ್ಯಾಚಸ್ ಸ್ಟಾರ್ಟ್ ಆಗೋಗುತ್ತೆ. UP ವಾರಿಯರ್ಸ್ ಮೇಲೆ RCB ಆಡ್ತೀವಿ, ಅದು 4ನೇ ತಾರೀಕು. 6ನೇ ತಾರೀಕು ಮ್ಯಾಚ್ ಆಡ್ತೀವಿ ಗುಜರಾತ್ ಜೈಂಟ್ಸ್ ಮೇಲೆ. ಅದಾದ್ಮೇಲೆ ನಮಗೆ ಒಂದು ಸ್ವಲ್ಪ ಗ್ಯಾಪ್ ಸಿಗುತ್ತೆ. ಆಮೇಲೆ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ 10ನೇ ತಾರೀಕು ಮ್ಯಾಚ್ ಇದೆ. ಆಮೇಲೆ ಲಾಸ್ಟ್ ಮ್ಯಾಚ್ ಬಂದು 12ನೇ ತಾರೀಕು, ಅದು ಮುಂಬೈ ಇಂಡಿಯನ್ಸ್ ಮೇಲೆ. ಎರಡು ಕಡೆನೂ ಕೂಡ ಒಂಥರ ಮುಂಬೈ ಇಂಡಿಯನ್ಸ್ ಮೇಲೆ ಲಾಸ್ಟ್ ಮ್ಯಾಚ್ ಇಟ್ಟಿದ್ದಾರೆ. ಹೋಮಲ್ಲೂ ಕೂಡ ನಮ್ದು ಲಾಸ್ಟ್ ಮ್ಯಾಚ್ ಮುಂಬೈ ಮೇಲೆ, ಅವೇಲೂ ಕೂಡ ಲಾಸ್ಟ್ ಮ್ಯಾಚ್ ಮುಂಬೈ ಮೇಲೆ. ನೋಡೋಣ 8 ಮ್ಯಾಚಲ್ಲಿ ಅದು ಏನು ಹಾವಳಿ ಕೊಡ್ತಾರೆ ಈ ಸೀಸನ್ ನಮ್ಮ RCB ಅಂತ. ಎಲ್ಲಾರ್ದು ಕೂಡ ಅನೌನ್ಸ್ ಮಾಡೋಕ್ಕಾಗಲ್ಲ, ಕೂತ್ಕೊಂಡು ಒಬ್ಬೊಬ್ಬರದೇ ಸ್ಕೆಡ್ಯೂಲ್ ನೋಡ್ಕೋಬಹುದು ಅಷ್ಟೇ, ಯಾವ ಟೀಮ್ದು ಯಾವಾಗ ಮ್ಯಾಚ್ ಇದೆ ಅಂತ. ಒಟ್ಟಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅರ್ಧ ಮ್ಯಾಚ್ಗಳು ಇರೋದಿಲ್ಲ. ಆಕ್ಚುಲಿ ಎಲಿಮಿನೇಟರ್ ಮತ್ತೆ ಫೈನಲ್ನ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಅದನ್ನ ಯಾವ್ದಾದ್ರು ಬೇರೆ ಸ್ಟೇಡಿಯಂ ಅಲ್ಲಿ ಇಟ್ಟಿದ್ರೆ ಆಗಿತ್ತು, ಸ್ವಲ್ಪ ಸ್ಪೆಷಲ್ ಆಗಿರೋದು. ಅದನ್ನು ಕೂಡ ಅರುಣ್ ಜೇಟ್ಲಿಲೇ ಇಟ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಕಂಪ್ಯಾರಿಟಿವ್ಲಿ ಬೆಂಗಳೂರಿಗಿಂತ ಅಲ್ಲಿ ಜಾಸ್ತಿ ಮ್ಯಾಚಸ್ಗಳಂತೂ ಇದಾವೆ. ಕಾದ್ ನೋಡೋಣ ಏನ್ ಆಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನೋಗಿರೋ, ಈ ಸೀಸನ್ ಇರೋಂಥ 5 ಫ್ರಾಂಚೈಸಲ್ಲಿ ಯಾವ ಫ್ರಾಂಚೈಸ್ ಎತ್ಬೋದು ಟ್ರೋಫಿನ ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಲಾಸ್ಟ್ ಸೀಸನ್ ಮುಂಬೈ ಇಂಡಿಯನ್ಸ್ ಹೊಡ್ಕೊಂಡು ಹೋದ್ರು, ಈ ಸೀಸನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನೋ ಒಂದು ರೇಂಜಿಗೆ ಪರವಾಗಿಲ್ಲ, ಸ್ಕ್ವಾಡ್ ಚೆನ್ನಾಗಿನೇ ಕಾಣಿಸ್ತಾ ಇದೆ. ಕಾದು ನೋಡ್ಬೇಕಷ್ಟೇ ಏನು ಆಗುತ್ತೆ ಅಂತ. IPL ಸ್ಕೆಡ್ಯೂಲ್ ಅದು ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಇದೇನಕ್ಕೆ ಬಿಟ್ಟಿದ್ದಾರೆ ಅಂತಂದರೆ ಪಕ್ಕಾ ಶಾರ್ಟ್ ಆಗಿ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಎಲೆಕ್ಷನು ಈ ಸ್ಪ್ಯಾನಲ್ಲಿ ಆಗೋದಿಲ್ಲ. ಎಲೆಕ್ಷನ್ ಇದ್ರೂ ಮೇ ಏಪ್ರಿಲ್ ಟೈಮಲ್ಲಿ ಬರುತ್ತೆ. ಸೊ ಅದರಿಂದ ಇವರು ಮಾರ್ಚಲ್ಲೇ ಎಲ್ಲ ಮುಗಿಸೋದ್ರಿಂದ, IPLಗಿನ ಮುಂಚೆನೇ ಮುಗಿಸೋದ್ರಿಂದ ಯಾವುದೇ ಜಂಜಾಟ ಇಲ್ಲ. ಅದಕ್ಕೋಸ್ಕರನೇ ಅನೌನ್ಸ್ ಮಾಡಿ ಬಿಟ್ಟಿದ್ದಾರೆ. ಖುಷಿ ವಿಚಾರ ಏನಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಇದೆ, 4 ಮ್ಯಾಚು ನಮ್ಮ RCBದು. ಕಾದು ನೋಡೋಣ ಹೆಂಗೆ ಆಗುತ್ತೆ ಅಂತ. ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾರು ಗೆಲ್ಬೋದು ಈ ಸೀಸನ್ ಅಂತ. ಸಿಗೋಣ, ಬಾಬಾ.